ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ .com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಭಾರತ ಪಾಕಿಸ್ತಾನ ನಡುವಿನ LOC ಲೈನ್ ಆಫ್ ಕಂಟ್ರೋಲ್ ಈ ಗಡಿರೇಖೆಯಲ್ಲಿ ಮತ್ತೆ ಉದ್ವಿಗ್ನತೆ ಉಂಟಾಗಿದೆ. ಈಗ ಪಾಕಿಗಳು ಮತ್ತೆ ನಮ್ಮ ಸೈನಿಕರೊಬ್ಬರ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ. ಪರಿಣಾಮ ಸೈನಿಕರಿಗೆ ಗಂಭೀರ ಗಾಯ ಆಗಿದೆ. ನಮ್ಮ ಒಬ್ಬ ಸೈನಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಂತ ಸೇನಾಪಡೆ ಮಾಹಿತಿಯನ್ನು ಕೊಟ್ಟಿದೆ. BSF ಜಮ್ಮು ಕಾಶ್ಮೀರದ ಅಖ್ನೂರ್ ಸೆಕ್ಟರ್ ಬಳಿ ಈ ಅಟ್ಯಾಕ್ ಆಗಿದೆ. ಇದು ನೇರವಾಗಿ ಪಾಕ್ ಸೇನೆ ಹಾರಿಸಿದ ಗುಂಡ ಅಥವಾ ಪಾಕ್ನ ಅನ್ಅಫಿಷಿಯಲ್ ಸೇನೆ ಥರ ಆಗಿರೋ ಉಗ್ರ ಸೇನೆ ಇದೆಯಲ್ಲ ಅವ್ರದ್ದೊಂದು, ಅವ್ರು ಹಾರಿಸಿರೋ ಗುಂಡ ಸ್ಪಷ್ಟವಾಗಬೇಕು. ಇದ್ರ ಬಗ್ಗೆ ರ್ಯಾಪಿಡ್ ಆಗಿ ತನಿಖೆ ನಡೆಸ್ತಾ ಇದ್ದೀವಿ ಅಂತ ಸೇನೆ ಹೇಳಿದೆ. ಆದರೆ ಇತ್ತೀಚೆಗೆ ಪಾಕ್ ಮತ್ತು ಭಾರತ ಸೇನೆ ನಡುವೆ ಪರಸ್ಪರ ಗುಂಡಿನ ದಾಳಿಯಾಗಿತ್ತು. ಪಾಕ್ ಸೈನಿಕರು ಕದನ ವಿರಾಮ ಉಲ್ಲಂಘನೆ ಮಾಡಿ ಭಾರತದ ಮೇಲೆ ದಾಳಿ ಮಾಡಿದ್ರು. ಇದಕ್ಕೆ ಭಾರತ ತೀವ್ರವಾದ ಪ್ರತಿಕ್ರಿಯೆ ಕೊಟ್ಟಿತ್ತು. ಯಾವ ಥರ ಅಂದರೆ ಅವ್ರು ಎಷ್ಟು ಮಾಡಿದ್ರು ಅದಕ್ಕಿಂತ ಜಾಸ್ತಿ ಫೋರ್ಸ್ನಲ್ಲಿ ಭಾರತ ಏಟನ್ನು ಕೊಟ್ಟಿತ್ತು. ಪಾಕ್ ಸೇನೆಗೆ ಭಾರೀ ಡ್ಯಾಮೇಜಸ್ ಆಗಿತ್ತು. ಒಬ್ಬ ಪಾಕ್ ಸೈನಿಕನ ಪ್ರಾಣ ಕೂಡ ಹೋಗಿತ್ತು. ಮೊನ್ನೆ ಖುದ್ದು ಪಾಕ್ ಸೇನೆ ಕೂಡ ನಮಗೆ ಹಾನಿಯಾಗಿದೆ, ಭಾರತ ಸುಖ ಸುಮ್ಮನೆ ನಮ್ಮ ಮೇಲೆ ದಾಳಿ ಮಾಡ್ತಿದೆ ಅಂತ ನಮ್ಮ ಮೇಲೆ ಗುಬೆ ಕೂರಿಸೋ ಪ್ರಯತ್ನವನ್ನು ಪಟ್ಟಿತ್ತು. ಇದರ ನಡುವೆ ಈಗ ನಮ್ಮ ಸೈನಿಕರೊಬ್ಬರ ಮೇಲೆ ದಾಳಿಯಾಗಿದೆ ಪಾಕ್ ಕಡೆಯಿಂದ. ಇನ್ನೊಂದು ಕಡೆ ಪಾಕ್ ಡ್ರೋನ್ಗಳ ಕುರಿತು ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ. ಕಳೆದ 3 ವರ್ಷದಲ್ಲಿ 307 ಡ್ರೋನ್ಗಳು ಪಾಕ್ನಿಂದ ಅಕ್ರಮವಾಗಿ ನಶಾ ಸಾಮಗ್ರಿ ಮತ್ತು ಶಸ್ತ್ರಾಸ್ತ್ರಗಳನ್ನು ಹೊತ್ಕೊಂಡು ಭಾರತದ ಗಡಿ ಪ್ರದೇಶಕ್ಕೆ ಬಂದಿವೆ ಅಂತ BSFನ ಫೋರೆನ್ಸಿಕ್ ಲ್ಯಾಬ್ ಮಾಹಿತಿ ನೀಡಿದೆ. ಇದರಲ್ಲಿ ಲಾಹೋರ್ನಿಂದ ಒಟ್ಟು 184 ಡ್ರೋನ್ಗಳು ಅಮೃತ್ಸರ್ ಬಾರ್ಡರ್ಗೆ ಬಂದಿವೆ. ನಾರೋವಲ್ನಿಂದ 42 ಡ್ರೋನ್ಗಳು ಫಿರೋಜ್ಪುರ್ ಗಡಿ ಪ್ರದೇಶಕ್ಕೆ ಹಾಗೂ ಇದೇ ನಾರೋವಲ್ನಿಂದ 40 ಡ್ರೋನ್ಗಳು ಗುರ್ದಾಸ್ಪುರ್ ಗಡಿ ಪ್ರದೇಶಕ್ಕೆ ಬಂದಿವೆ ಅಂತ BSF ಹೇಳಿದೆ. ಜೊತೆಗೆ ಬಹವಾಲ್ ನಗರ್ನಿಂದ ಬಂದಂಥ 6 ಡ್ರೋನ್ಗಳು ರಾಜಸ್ಥಾನದ ಶ್ರೀ ಗಂಗಾನಗರ ಹಾಗೂ ಬಿಕಾನೇರ್ ಗಡಿ ಪ್ರದೇಶಕ್ಕೆ ಬಂದಿವೆ ಅಂತ ಮಾಹಿತಿ ಕೊಟ್ಟಿದೆ. ಇನ್ನು PM ನರೇಂದ್ರ ಮೋದಿ ಅಮೆರಿಕ ಪ್ರವಾಸಕ್ಕೆ ಹೋಗಿದ್ದಾಗ ಟ್ರಂಪ್ ಭಾರತಕ್ಕೆ F-35 ಫೈಟರ್ ಜೆಟ್ ಕೊಡೋದ್ರ ಬಗ್ಗೆ ಆಫರ್ ಮಾಡಿದ್ದಾರೆ, ಈಗ ಅನೌನ್ಸ್ ಮಾಡಿದ್ದಾರೆ. ಈ ಘೋಷಣೆ ಮಾಡಿರೋದು ಪಾಕಿಸ್ತಾನಕ್ಕೆ ಎದೆ ಮೇಲೆ ಭತ್ತ ಕೊಟ್ಟಿದ ರೀತಿ ಆಗ್ತಾ ಇದೆ. ಅಮೆರಿಕ ತಪ್ಪು ಮಾಡ್ತಾ ಇದೆ, ಅಯ್ಯಯ್ಯೋ ಅಂಥೇಳಿ ಪಾಕ್ ತೀವ್ರ ಆಕ್ರೋಶ ಹೊರಹಾಕಿದೆ. ಅಮೆರಿಕ ವಿಮಾನ ಕೊಡ್ತೀನಿ ಅಂತಿರೋದು ಏಕಪಕ್ಷೀಯ ಹಾಗೂ ತಪ್ಪು ಸಂದೇಶ ನೀಡೋ ನಿರ್ಧಾರ ಅಂತ ಟ್ರಂಪ್ರ ಈ ಕ್ರಮದ ವಿರುದ್ಧ ಪಾಕ್ ಮಾತಾಡಿದೆ. ಪ್ರಾದೇಶಿಕವಾಗಿ ಮಿಲಿಟರಿ ಅಸಮತೋಲನ ಉಂಟು ಮಾಡುತ್ತೆ, ಅಂದರೆ ಭಾರತ ನಮಗಿಂತ ತುಂಬ ಮುಂದಕ್ಕೆ ಹೋಗ್ಬಿಡುತ್ತೆ ಅಂತ ಬೊಬ್ಬೆ ಹೊಡಿತಾ ಇದೆ ಪಾಕಿಸ್ತಾನ. ಇದರಿಂದ ಗಡಿ ಪ್ರದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಹಾಳಾಗುತ್ತೆ. ದಕ್ಷಿಣ ಏಷ್ಯಾದಲ್ಲಿ ಶಾಂತಿ ಮತ್ತು ಭದ್ರತೆ ಬಗ್ಗೆ ಚರ್ಚಿಸೋಕೆ ನಾವು ಅಂತಾರಾಷ್ಟ್ರೀಯ ಸಮುದಾಯವನ್ನು ಒತ್ತಾಯಿಸ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಲಬಲಬೋ ಅಂತ ಬಾಯ ಬಡ್ಕೊಂಡು ಜಗತ್ತನ್ನು ಕರೆಯೋದು, ನೋಡಿ ಚೂರಿಲ್ಲಿ ಅಂತ. ಈ ಮೂಲಕ ಭಾರತಕ್ಕೆ F-35 ಕೊಡೋದು ಬೇಡ ಅಂತ ಟ್ರಂಪ್ಗೆ ಪಾಕಿಸ್ತಾನ ಆಗ್ರಹ ಮಾಡ್ತಾ ಇದೆ. ಇಲ್ಲಿ ಇನ್ನೊಂದು ಕಡೆ ಪಾಕ್ ಕಂಟ್ರೋಲ್ನಲ್ಲಿರೋ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಪಡೆ ಇದೆ. ಅಲ್ಲಿ ವೀರ ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ತಿದ್ದಾರೆ. ಅಲ್ಲಿ ಅವ್ರನ್ನ ಪಾಕಿಸ್ತಾನ ಹತ್ತಿಕ್ಕೋಕೆ ಪ್ರಯತ್ನ ಪಡ್ತಿದೆಯಲ್ಲ, ಅಲ್ಲಿ ಗಣಿ ಕಾರ್ಮಿಕರ ವಾಹನವನ್ನು ಗುರಿಯಾಗಿಸಿ ದಾಳಿ ಮಾಡಲಾಗಿದೆ. ಪರಿಣಾಮ 11 ಕಾರ್ಮಿಕರು ಪ್ರಾಣ ಕಳ್ಕೊಂಡಿದ್ದಾರೆ, 6 ಜನ ಗಂಭೀರ ಗಾಯಗೊಂಡಿದ್ದಾರೆ. ಈ ದಾಳಿ ಹೊಣೆಯನ್ನು ಇದುವರೆಗೂ ಯಾರೂ ಹೊತ್ಕೊಂಡಿಲ್ಲ. ಆದರೆ ಬಲೂಚ್ ಲಿಬರೇಷನ್ ಪಡೆ, ಬಲೂಚಿಸ್ತಾನದ ಸ್ವಾತಂತ್ರ್ಯ ಹೋರಾಟಗಾರರು ಈ ದಾಳಿ ಮಾಡಿರಬಹುದು ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಕಳೆದ 1.5 ವರ್ಷದಿಂದ ನಡೀತಾ ಇರೋ ಇಸ್ರೇಲ್ ಗಾಜಾ ಯುದ್ಧ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪ್ತಾ ಇದೆ. ಗಾಜಾದಲ್ಲಿ ಬಂಧಿಸಿರೋ ಎಲ್ಲ ಒತ್ತೆಯಾಳುಗಳನ್ನು ಶನಿವಾರದವರೆಗೆ ಹಮಸ್ ರಿಲೀಸ್ ಮಾಡಬೇಕು ಅಂತ ಟ್ರಂಪ್ ಹೇಳಿದರು. ಈಗ ಶನಿವಾರ ಬರ್ತಿದ್ದ ಹಾಗೆ ಟ್ರಂಪ್ ಮತ್ತೆ ಅದೇ ಕೊನೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಲ್ಪ ಸ್ವಲ್ಪ ಜನರನ್ನ ಬಿಡುಗಡೆ ಮಾಡಿದ್ರೆ ಸರಿ ಇರಲ್ಲ, ಎಲ್ಲರನ್ನ ಬಿಡುಗಡೆ ಮಾಡಬೇಕು, ಇಲ್ಲಾಂದರೆ ಹಮಸ್ಗೆ ನರಕ ತೋರಿಸ್ತೀನಿ ಅಂತ ಟ್ರಂಪ್ ಪುನರುಚ್ಚಾರ ಮಾಡಿದ್ದಾರೆ. ಅಲ್ಲದೆ ನಾನು ತುಂಬ ಕಠಿಣ ನಿಲುವು ತಗೊಳ್ತೀನಿ, ಮುಂದೇನಾಗುತ್ತೋ ನನಗೆ ಗೊತ್ತಿಲ್ಲ, ಇಸ್ರೇಲ್ ಏನು ಮಾಡುತ್ತೆ ಅನ್ನೋದನ್ನು ನಾನು ಹೇಳೋಕ್ಕಾಗೋದಿಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಈ ಮೂಲಕ ಇಸ್ರೇಲ್ ಗಾಜಾವನ್ನು ಸರ್ವನಾಶ ಮಾಡಬಹುದು ಅನ್ನೋ ಹಿಂಟನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೊಡ್ತಾ ಇದ್ದಾರೆ. ಇಲ್ಲಿ ಸರ್ವನಾಶ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಇದೇ ಮಾತನ್ನು ಇಸ್ರೇಲ್ 3 ದಿನದ ಮುಂಚೆ ಕೊಟ್ಟಿತ್ತು. ಗಾಜಾ ಕದನ ವಿರಾಮ ಒಪ್ಪಂದದ ಭಾಗವಾಗಿ ಹಮಸ್ ಎಲ್ಲರನ್ನ ಬಿಡುಗಡೆ ಮಾಡಬೇಕು, ಶನಿವಾರ ಇದಕ್ಕೆ ಡೆಡ್ಲೈನ್ ಇರುತ್ತೆ, ಬಿಡಲಿಲ್ಲ ಅಂದರೆ ಈಗ ಮಾಡಿರೋ ದಾಳಿಯೆಲ್ಲ ಇನ್ಮೇಲೇನು ಭೀಕರವಾಗುತ್ತೆ, ಈಜಿಪ್ಟ್ಗೆ 20 ಲಕ್ಷ ಜನರನ್ನ ನಮ್ಮ ಸೇನೆ ಮುಖಾಂತರವೇ ಹೊರ ಹಾಕಬೇಕಾಗತ್ತೆ ಅಂತ ಹೇಳಿತ್ತು. ಖುದ್ದು ಇಸ್ರೇಲ್ ಗಾಜಾವನ್ನು ನರಕ ಮಾಡೋದಾಗಿ ವಾರ್ನಿಂಗ್ ಕೊಟ್ಟಿತ್ತು. ಇದರ ಬೆನ್ನಲ್ಲೇ ಈಗ ಟ್ರಂಪ್ ಇಸ್ರೇಲ್ ಏನು ಮಾಡುತ್ತೋ ನನಗೆ ಗೊತ್ತಿಲ್ಲ, ಎಲ್ಲರನ್ನ ಬಿಟ್ಟು ಬಿಡಿ ಅಂತ ಹಮಸ್ಗೆ ಹೇಳಿದ್ದಾರೆ. ಆದರೆ ಹಮಸ್ ಏನು ಮಾಡುತ್ತೋ ಗೊತ್ತಿಲ್ಲ. ಶನಿವಾರ 3 ಜನರನ್ನ ಬಿಡ್ತೀವಿ ಅಂತ ಹೇಳಿತ್ತು. ಯಾಕಂದರೆ ಎಲ್ಲರನ್ನ ಬಿಟ್ಟರೆ ಹಮಾಸ್ಗೆ ಆಮೇಲೆ ಲೆವರೇಜೇ ಇರೋದಿಲ್ಲ. ಸೊ ಹಮಾಸ್ ಮಾತನ್ನು ಕೇಳೋಕ್ಕೇನು ಕಾರಣಗಳೇ ಇರೋದಿಲ್ಲ ಇಸ್ರೇಲ್ಗೆ. ಹಾಗಾಗಿ ಅವರೆಲ್ಲರನ್ನ ಬಿಡ್ತಾರೆ ಅನ್ನೋ ಪ್ರಶ್ನೆ ಇದೆ. ಇಸ್ರೇಲ್ ಹೆಂಗಿದ್ರು ನಮ್ಮ ಮೇಲೆ ದಾಳಿ ಮಾಡುತ್ತೆ ಅನ್ನೋ ಭಯ ಹಮಾಸ್ಗಿದೆ. ಹೀಗಾಗಿ ಅವರು ಒತ್ತಾಯಗಳನ್ನು ಇಟ್ಕೊಂಡು ಇಸ್ರೇಲನ್ನು ಬಗ್ಗಿಸೋಕೆ ನೋಡ್ತಾನೆ ಇದ್ದಾರೆ. ಈಗ ಇಸ್ರೇಲ್, ಅಮೆರಿಕ ದೊಡ್ಡ ಎಚ್ಚರಿಕೆ ಕೊಟ್ಟಿದ್ದಾರೆ.
ಹಮಸ್ಗೆ ಅತ್ತ ಹುಲಿ ಇತ್ತ ದರೆ ಅನ್ನೋ ರೀತಿಯಲ್ಲಿ ವಾತಾವರಣ ಉಂಟಾಗಿದೆ. ಇನ್ನೊಂದು ಕಡೆ ಯೆಮೆನ್ನ ಹುತಿಗಳು ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಒಂದು ವೇಳೆ ನೀವೇನಾದರೂ ಗಾಜಾ ಮೇಲೆ ದಾಳಿ ಮಾಡಿದ್ರೆ ಈ ಸಲ ನಾವು ಆ್ಯಕ್ಷನ್ಗೆ ಹಿಡಿತೀವಿ, ನಮ್ಮ ಕೈಗಳು ಬಂದೂಕಿನ ಟ್ರಿಗರ್ ಮೇಲೆ ಇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಮೂಲಕ ಇಸ್ರೇಲ್ ಇಸ್ಲಾಮಿಕ್ ಗುಂಪಿನ ದ್ವೇಷ ಮತ್ತೊಂದು ಹಂತಕ್ಕೆ ಈಗ ಹೋಗ್ತಾ ಇದೆ. ಏನೋ ಈ ಬೆಂಕಿ ದೊಡ್ಡದಾಗಿ ಉರಿಬಹುದು, ಮಿಡಲ್ ಈಸ್ಟ್ನಾದ್ಯಂತ ವ್ಯಾಪಿಸಬಹುದು ಅನ್ನೋ ಭಯ ಅರಬ್ ರಾಷ್ಟ್ರಗಳನ್ನು ಕಾಡ್ತಾ ಇದೆ. ಹೀಗಾಗಿ ಸೌದಿ ನೇತೃತ್ವದಲ್ಲಿ ಇಸ್ಲಾಮಿಕ್ ರಾಷ್ಟ್ರಗಳು ಸಭೆ ನಡೆಸೋಕೆ ಮುಂದಾಗಿದ್ದಾರೆ. ಮುಂದಿನ ಫೆಬ್ರವರಿ 20ನೇ ತಾರೀಕು ಸೌದಿಯ ರಿಯಾದ್ನಲ್ಲಿ ಅರಬ್ ಸಮಿಟ್ ಇದೆ. ಅದರಲ್ಲಿ ಜೋರ್ಡನ್, ಕತರ್, UAE ನಾಯಕರು ಹಾಗೂ ಪ್ಯಾಲೆಸ್ತೇನ್ ಅಧ್ಯಕ್ಷ ಮಹಮೂದ್ ಅಬ್ಬಾಸ್ ಕೂಡ ಭಾಗಿಯಾಗ್ತಾರೆ. ಫೆಬ್ರವರಿ 27ನೇ ತಾರೀಕು ಈಜಿಪ್ಟ್ನ ಕೈರೋದಲ್ಲಿ ಅರಬ್ ಲೀಗ್ ಸಭೆ ನಡೆಯುತ್ತೆ. ಈ ವೇಳೆ ಟ್ರಂಪ್ರ ಗಾಜಾ ಪ್ಲಾನ್ ಬಗ್ಗೆ ಕೂಡ ಚರ್ಚೆ ನಡೆಯುತ್ತೆ. ಅರಬ್ ದೇಶಗಳೆಲ್ಲ ಸೇರಿ ಗಾಜಾವನ್ನು ಅಭಿವೃದ್ಧಿಪಡಿಸೋಕೆ ನಾವು ಪ್ಲಾನ್ ಮಾಡೋಣ ಅಂತ ಜೋರ್ಡನ್ ಹೇಳಿದೆ. ಪ್ಯಾಲೆಸ್ತೇನಿಗಳನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡದೆ ಗಾಜಾವನ್ನು ಅರಬ್ ದೇಶಗಳೆಲ್ಲ ಸೇರಿ ಅಭಿವೃದ್ಧಿಪಡಿಸಲಿವೆ, ಗಾಜಾಗೆ ಸೂಕ್ತ ಭದ್ರತೆ ಕೊಡಲಿವೆ ಅಂತ ಜೋರ್ಡನ್ ವಿದೇಶಾಂಗ ಸಚಿವ ಐಮನ್ ಸಫಾದಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ಜೋರ್ಡನ್ನಲ್ಲಿರೋ ಒಟ್ಟು ಜನಸಂಖ್ಯೆಯಲ್ಲಿ 35% ಜನ ನಿರಾಶ್ರಿತರಿದ್ದಾರೆ. ಅವರಿಗೆ ಸರಿಯಾಗಿ ನೆಲೆ ಇಲ್ಲ. ಹೀಗಾಗಿ ಹೆಚ್ಚಿನ ಪ್ಯಾಲೆಸ್ತೇನಿಗಳನ್ನು ಜೋರ್ಡನ್ಗೆ ಬರೋಕೆ ನಾವು ಬಿಡಲ್ಲ, ಮತ್ತು ಪ್ಯಾಲೆಸ್ತೇನಿಗಳು ನಮ್ಮ ದೇಶಕ್ಕೆ ಬರೋಕೆ ನಾವು ಬಯಸೋದಿಲ್ಲ, ಅವ್ರು ಬರೋದು ಬೇಡ ಅಂತ ಹೇಳಿದ್ದಾರೆ ಜೋರ್ಡನ್ ಅವರು. ಅಂದರೆ ಇತ್ತೀಚೆಗಷ್ಟೇ ಜೋರ್ಡನ್ 2,000 ಪ್ಯಾಲೆಸ್ತೇನಿ ಮಕ್ಕಳನ್ನು ಮಾತ್ರ ಕರ್ಕೊಳ್ತೀವಿ ಅಂತ ಹೇಳಿತ್ತು. ಅವ್ರನ್ನಷ್ಟೇ ಕರ್ಕೊಳ್ತೀವಿ ಅನ್ನೋ ಅರ್ಥದಲ್ಲಿ ಸಫಾದಿ ಮಾತನಾಡಿದ್ದಾರೆ. ಇದು ಇಂಪಾರ್ಟೆಂಟ್ ಆ್ಯಂಗಲ್ ಪ್ಯಾಲೆಸ್ತೇನಿ ಮಕ್ಕಳದ್ದು. ಅಲ್ಲಿನ ಪಾಪ್ಯುಲೇಷನ್ ಕೂಡ 19 ಲಕ್ಷ ಪಾಪ್ಯುಲೇಷನ್ ಇದೆ ಹೆಚ್ಚು ಕಮ್ಮಿ ಗಾಜಾದಲ್ಲಿ. ಅಲ್ಲಿನ ದೊಡ್ಡ ಪ್ರಮಾಣದ ಪಾಪ್ಯುಲೇಷನ್ ಹಮಸ್ ಅನ್ನೋ ಸಂಘಟನೆಯನ್ನು ಸಪೋರ್ಟ್ ಮಾಡ್ತಾರೆ. ಹಮಸ್ ಉಗ್ರ ಸಂಘಟನೆ ಅಂತ ಅಮೆರಿಕ, ಇಸ್ರೇಲ್ ಇವರೆಲ್ಲ ಗುರುತಿಸಿದ್ದಾರೆ. ಈ ಹಮಸ್ನವರೇ ಹೊಡೆದಾಡ್ತಿರೋದು ಇಸ್ರೇಲ್ ಜೊತೆ ಮೇಯ್ನ್ ಆಗಿ. ಇನ್ನೊಂದು ಕಡೆ ವೆಸ್ಟ್ ಬ್ಯಾಂಕ್ನಲ್ಲಿರೋ ಪ್ಯಾಲೆಸ್ತೇನ್ ಆಡಳಿತ ಒಂದ್ಮಟ್ಟಿ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಈಕ್ವೇಷನ್ ಮೇಂಟೈನ್ ಮಾಡ್ತಿದೆ ಇಸ್ರೇಲ್ ಜೊತೆಗೆ. ಅವರು ಓಕೆ ಇಸ್ರೇಲ್ ಇರಲಿ ನಾವು ಇರಲಿ ಅನ್ನೋ ಥರದಲ್ಲಿ ಒಂದು ಮಟ್ಟಿಗೆ ಆ ಮಾತುಕತೆಗೆ ರೆಡಿ ಇರೋ ಥರ ಇದ್ದಾರೆ. ಆದರೆ ಹಮಸ್ ರೆಡಿ ಇಲ್ಲ. ಇಸ್ರೇಲ್ ಇರಲೇಬಾರ್ದು ಅಂತ ಹಮಸ್ ಇರಲೇಬಾರ್ದು ಅಂತ ಇಸ್ರೇಲ್. ದೊಡ್ಡ ಪ್ರಮಾಣದ ಮಕ್ಕಳು ಸಫರ್ ಆಗ್ತಿದ್ದಾರೆ ಇದರಿಂದ. ಸೊ ಅಲ್ಲಿ ಗಾಜಾದಲ್ಲಿರೋ ಪಾಪ್ಯುಲೇಷನ್ ಕೂಡ ಹಮಸ್ ಮೇಲೆ ಪ್ರೆಷರ್ ಹಾಕಬೇಕು, ಶಾಂತಿ ಕಡೆಗೆ ಮುಖ ಮಾಡಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಇಸ್ರೇಲು ಇರಲಿ ನಾವು ಇರೋಣ, ಎಲ್ಲರೂ ಇರೋಣ ಅನ್ನೋ ಮನಸ್ಥಿತಿ ಗಾಜಾದ ಪಾಪ್ಯುಲೇಷನ್ಗೂ ಬರಬೇಕು, ಇಸ್ರೇಲ್ನ ಮೂಲಭೂತವಾದಿ ಬಲಪಂಥೀಯ ಯಹೂದಿಗಳಿಗೂ ಕೂಡ ಬರಬೇಕು. ಇಲ್ಲ ಅಂದರೆ ಎರಡೂ ಸೈಡ್ ಸಫರಿಂಗ್ ಶತಮಾನಗಳಾದರೂ ಮುಗಿಯೋದಿಲ್ಲ. ಇದರಿಂದ ಚಿಕ್ಕ ಚಿಕ್ಕ ಮಕ್ಕಳು, ಈ ದೊಡ್ಡವರ ಮತಾಂಧತೆಯಿಂದ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಸಫರ್ ಆಗಬೇಕಾಗತ್ತೆ. ಮಧ್ಯ ಆಫ್ರಿಕಾ ದೇಶ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ DRC ಅಲ್ಲಿ ಹಿಂಸಾಚಾರ ಭಯಾನಕ ರೂಪಕ್ಕೆ ಹೋಗ್ತಾ ಇದೆ. ಅಲ್ಲಿನ M23 ಅನ್ನೋ ರೆಬೆಲ್ ಸಶಸ್ತ್ರ ಪಡೆ ಬುಕಾವ್ ಅನ್ನೋ ಅತಿ ದೊಡ್ಡ ನಗರವನ್ನು ವಶಪಡಿಸಿಕೊಂಡಿದೆ. ಅಲ್ಲಿನ ಕಬುಮು ಏರ್ಪೋರ್ಟನ್ನು ಸೀಸ್ ಮಾಡಿದೆ. ವಿಶ್ವಸಂಸ್ಥೆಯ ಮಾಹಿತಿ ಪ್ರಕಾರ ಈ ಸಂಘರ್ಷದಲ್ಲಿ ಇದುವರೆಗೂ ಸುಮಾರು 3,000 ಜನ ಪ್ರಾಣ ಕಳ್ಕೊಂಡಿದ್ದಾರೆ, ಸಾವಿರಾರು ಜನ ಗಾಯಗೊಂಡಿದ್ದಾರೆ. ದೇಶದ ಒಂದೊಂದೇ ನಗರಗಳ ಮೇಲೆ ಇವರು ಮಿಂಚಿನಂತೆ ನುಗ್ತಾ ಇದ್ದು ಕಾಂಗೋದಲ್ಲಿ ಮಾರಣ ಹೋಮವೇ ನಡೀತಾ ಇದೆ. ಈಗ ಆಲ್ರೆಡಿ 3.5 ಲಕ್ಷ ಜನ ತಮ್ಮ ಮನೆ ಕಳ್ಕೊಂಡು ಓಡಿ ಹೋಗಿದ್ದಾರೆ. ಇನ್ನು ಹೊಸ ದಾಳಿಯಲ್ಲಿ ಚರ್ಚ್ಗೆ ನುಗ್ಗಿ ಅಲ್ಲಿ 70 ಜನರನ್ನು ಅಲ್ಲಿ ಪ್ರಾಣಹಾನಿ ಮಾಡಲಾಗಿದೆ. ಹೇಗೆ ಮಾಡಿದ್ದಾರೆ ಅಂತ ಹೇಳಲಿಕ್ಕೂ ಆಗೋದಿಲ್ಲ, ಅಷ್ಟು ಭಯಾನಕವಾಗಿ. ಜೈಲಿನಲ್ಲಿರೋ ಮಹಿಳೆಯರ ಮೇಲೆ ಲಾಗಿದೆ. ಒಟ್ಟಾರೆ ರುವಾಂಡಾ ಬೆಂಬಲಿತ ಈ ರೆಬೆಲ್ ಪಡೆಯಿಂದ ಇಡೀ ಕಾಂಗೋದಲ್ಲಿ ನರಕ ಆಗ್ತಾ ಇದೆ. ಅಲ್ಲಿಂದ ಜನ ತೀವ್ರ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಆದರೆ ಜಗತ್ತು ಏನು ಕೇರ್ ಮಾಡೋ ಥರ ಕಾಣಿಸ್ತಿಲ್ಲ. ಅವ್ರ ಪ್ರಕಾರ ಆಫ್ರಿಕಾದಲ್ಲಿರೋರು ಮನುಷ್ಯರೇ ಅಲ್ಲ. ನಮ್ಮ ಜಗತ್ತಿನ ಪ್ರಕಾರ ಕ್ರೂರ ಜಗತ್ತಿದು. ಅಮೆರಿಕದಲ್ಲಿ ಏನಾದರೂ ಆದರೆ ಬಹಳ ದೊಡ್ಡ ಸುದ್ದಿ, ಎಲ್ಲರೂ ಮಾತಾಡ್ತಾರೆ. ಯುರೋಪ್ನಲ್ಲಿ ಏನಾದರೂ ಆದರೆ ಎಲ್ಲರೂ ಮಾತಾಡ್ತಾರೆ. ಆದರೆ ಬೇರೆ ರಾಷ್ಟ್ರಗಳಲ್ಲಿ, ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಆದರೆ ಚೂರು ಕಮ್ಮಿ ಮಾತಾಡ್ತಾರೆ. ಆಫ್ರಿಕಾದ ರಾಷ್ಟ್ರಗಳಲ್ಲಿ ಆದರೆ ಯಾರೂ ಕೇರೂ ಮಾಡೋದಿಲ್ಲ, ತಲೆನೂ ಕೆಡಿಸ್ಕೊಳ್ಳೋದಿಲ್ಲ. ನಾವು ಶಾಂತಿ ಪಾಲಕರು, ಶಾಂತಿ ನೆಲೆಸೋಕ್ಕೋಸ್ಕರ ಪಡೆ ಕಳಿಸ್ತೀವಿ, ಎಲ್ಲರನ್ನ ಬಾಯಿ ಮುಚ್ಚಿ ಸುಮ್ಮನೆ ಕೂರಿಸ್ತೀವಿ ಅಂತ ಇಲ್ಲಿ ಯಾರೂ ಹೋಗ್ತಾನೇ ಇಲ್ಲ. ನೋಬಡಿ ಈಸ್ ಬಾದರ್ಡ್. ಬಹಳ ಕಳವಳದ ಸಂಗತಿ ಇದು. ಈ ವಿಶ್ವಸಂಸ್ಥೆ ಕಳವಳ ವ್ಯಕ್ತಪಡಿಸೋಕಷ್ಟೇ ಸೀಮಿತ ಇವರು ಹಣೆ ಬರ. ಆದರೆ ಈ DRCಲಿ ಆಗ್ತಿರುವಂಥ ಈ ಸಮಸ್ಯೆ ಬಗ್ಗೆ ಅವರು ಕಳವಳ ವ್ಯಕ್ತಪಡಿಸಿದ್ದು ಕೂಡ, ತೀವ್ರವಾಗಿ ಕಳವಳ ವ್ಯಕ್ತಪಡಿಸಿದ್ದು, ಡೈಲಿ ಮಾತಾಡಿದ್ದು ಕೂಡ ಕಾಣಿಸ್ತಾ ಇಲ್ಲ. ವಿಶ್ವಸಂಸ್ಥೆಯ ದೊಣ್ಣೆ ನಾಯಕರಿದಾರಲ್ಲ 5 ಜನ, ಅವ್ರ ಹತ್ರ ಕೂಡ ವಿಶ್ವಸಂಸ್ಥೆ ಸ್ವಲ್ಪ ಸೀರಿಯಸ್ ಆಗಿ ನೋಡ್ರಿ ಇಲ್ಲಿ ಅಂತ ಹೇಳಿದ್ದು ಕೂಡ ನಮ್ಮ ಗಮನಕ್ಕೇನು ಬಂದಿಲ್ಲಪ್ಪ. ಇನ್ನು ಅಮೆರಿಕದಲ್ಲಿ ಅಲ್ಲಿನ ಸೇನೆಯಲ್ಲಿ ಇನ್ಮೇಲೆ ತೃತೀಯ ಲಿಂಗಿಗಳು ಇರಬಾರದು ಅಂತ ಬ್ಯಾನ್ ಹೇರಲಾಗಿದೆ. ಕಳೆದ ಜನವರಿ 27ನೇ ತಾರೀಕು ಟ್ರಂಪ್ ಈ ಆದೇಶಕ್ಕೆ ಸೈನ್ ಹಾಕಿದ್ರು. ಅಮೆರಿಕದಲ್ಲಿ ಪುರುಷ ಮತ್ತು ಸ್ತ್ರೀ 2 ಲಿಂಗಗಳು ಮಾತ್ರ ಇರುತ್ತೆ ಅಂತ ಹೇಳಿದ್ರು. ಅದರ ಬೆನ್ನಲ್ಲೇ ಅಮೆರಿಕ ಸೇನೆ ಈ ಆದೇಶ ಹೊರಡಿಸಿದೆ. ಮತ್ತೊಂದು ಕಡೆ ಅಮೆರಿಕದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಎಫಿಷಿಯನ್ಸಿಯ ಮುಖ್ಯಸ್ಥ ಇಲಾನ್ ಮಸ್ಕ್ ತಮ್ಮ ಕೆಲಸ ಶುರು ಮಾಡಿದ್ದಾರೆ. ಸುಮಾರು 10,000 ಉದ್ಯೋಗಿಗಳನ್ನು ಜಾಬ್ನಿಂದ ತೆಗೆದುಹಾಕಿದ್ದಾರೆ.
ಟರ್ಮಿನೇಟರ್ ಆಗಿಬಿಟ್ಟಿದ್ದಾರೆ ಎಲಾನ್ ಮಸ್ಕ್. ಇವರೆಲ್ಲ ಕೃಷಿ, ಇಂಧನ, ಆರೋಗ್ಯ ಹೀಗೆ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡ್ತಿದ್ರು. ಇಷ್ಟೊಂದು ಜನ ಬೇಡ, ಇವ್ರದ್ದಿದ್ದೇ ಹೊರೆ, ಇಷ್ಟೊಂದು ಏನಕ್ಕೆ ನಮಗೆ ಎಂಪ್ಲಾಯೀಸ್ ಬೇಡ ಅಂತ ತೆಗೆದು ಹಾಕಿದ್ದಾರೆ ಮಸ್ಕ್ ದುಡ್ಡು ಉಳಿಸೋಕ್ಕೆ. ಇತ್ತ ಅಮೆರಿಕದ ಬರ್ಬನ್ ವಿಸ್ಕಿ ಮೇಲೆ ಭಾರತ ಕಡಿಮೆ ಟ್ಯಾರಿಫ್ ಹೇರೋಕೆ ಮುಂದಾಗಿದೆ. ಈ ಮೊದಲು 150% ಟ್ಯಾರಿಫ್ ಆಗ್ತಾ ಇತ್ತು, ಅದನ್ನೀಗ 100%ಗೆ ಇಳಿಸೋಕೆ ಭಾರತ ಮುಂದಾಗಿದೆ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಯುಕ್ರೇನ್ನ ವಿದೇಶಾಂಗ ಸಚಿವ ಆಂಡ್ರೂ ಸಾಬಿಹಾರನ್ನ ಮೀಟ್ ಮಾಡಿದ್ದಾರೆ. ಸದ್ಯ ಜರ್ಮನಿಯ ಮ್ಯೂನಿಕ್ ಸೆಕ್ಯೂರಿಟಿ ಕಾನ್ಫರೆನ್ಸ್ನಲ್ಲಿ ಜೈಶಂಕರ್ ಪಾಲ್ಗೊಂಡಿದ್ರು. ಸೈಡ್ ಲೈನ್ಸ್ನಲ್ಲಿ ಈ ಮೀಟಿಂಗ್ ನಡೆದಿದೆ. ಈ ವೇಳೆ ಎರಡು ದೇಶಗಳ ನಾಯಕರು ಭಾರತ ಯುಕ್ರೇನ್ ನಡುವಿನ ದ್ವಿಪಕ್ಷೀಯ ಸಹಕಾರದ ಕುರಿತು ಚರ್ಚೆ ಮಾಡಿದ್ದಾರೆ. 3 ವರ್ಷಗಳಿಂದ ನಡೆಯುತ್ತಿರೋ ರಷ್ಯಾ ಯುಕ್ರೇನ್ ಯುದ್ಧದ ಬಗ್ಗೆ ಕೂಡ ಡಿಸ್ಕಷನ್ ನಡೆದಿದೆ. ಇದೇ ವೇಳೆ ಜರ್ಮನಿಯ ರಕ್ಷಣಾ ಸಚಿವ ಬೋರಿಸ್ ಪಿಸ್ಟೋರಿಯಸ್ರನ್ನು ಕೂಡ ಜೈಶಂಕರ್ ಭೇಟಿಯಾಗಿ 2 ರಾಷ್ಟ್ರಗಳ ದ್ವಿಪಕ್ಷೀಯ ಸಹಕಾರದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಡಜನ್ ಮಕ್ಕಳ ಶೂರ ಎಲಾನ್ ಮಸ್ಕ್ರ ಸಂತಾನ ಕ್ರಾಂತಿ ಇನ್ನಷ್ಟು ಯಾವುದೇ ಅಡಚಣೆ ಇಲ್ಲದೆ ಸುಲಲಿತವಾಗಿ ಮುಂದುವರೆದಿರೋ ಥರ ಕಾಣಿಸ್ತಾ ಇದೆ. ಅಮೆರಿಕನ್ ಲೇಖಕಿ ಆಶ್ಲೆ ಸೇಂಟ್ ಕ್ಲೇರ್ ಇವರು 5 ತಿಂಗಳ ಹಿಂದೆ ಮಗುವಿಗೆ ಜನ್ಮ ಕೊಟ್ಟಿದ್ರು. ಈಗ ಈ ಸಂತಾನ ಕ್ರಾಂತಿಯ ಹಿಂದೆ ಇರೋದು ಕೂಡ ಟೆಕ್ ದಿಗ್ಗಜ ಎಲಾನ್ ಮಸ್ಕ್ ಅಂತ ಹೇಳ್ಕೊಂಡಿದ್ದಾರೆ. ಪ್ರಿವಸಿ ಮತ್ತು ಸೇಫ್ಟಿ ಸಂಬಂಧ ಇಷ್ಟು ದಿನ ಈ ವಿಚಾರವನ್ನು ಬಹಿರಂಗಪಡಿಸಿರಲಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಇದರ ಬಗ್ಗೆ ಮಸ್ಕ್ ಏನೂ ಕಾಮೆಂಟ್ ಮಾಡಿಲ್ಲ ಇದುವರೆಗೂ. ಆದರೆ ಈಗ ಆಲ್ರೆಡಿ ಮಸ್ಕ್ 12 ಮಕ್ಕಳ ತಂದೆ. ಈಗ ಇದು ಅಫಿಷಿಯಲ್ ಆದರೆ 13 ಮಕ್ಕಳ ತಂದೆ ಅಂತ ಅನಿಸ್ಕೊಳ್ತಾರೆ. ಮೋಸ್ಟ್ಲಿ ವಿಶ್ವದ ಅತಿ ಬುದ್ಧಿವಂತರಾಗಿರೋ ಮಸ್ಕ್, ಆ ರೀತಿ ಸಾಧನೆ ಮಾಡ್ತಿರೋ ಮಸ್ಕ್ ತನ್ನ ಈ ವಿಶೇಷವಾಗಿರೋ ಗುಣಗಳನ್ನು ಎಷ್ಟಾಗುತ್ತಷ್ಟು ಬಿಟ್ಟು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಕಾಣುತ್ತೆ. ಒಂದೇ ಮಹಿಳೆಗಾದರೆ ಕಷ್ಟ ಆಗುತ್ತೆ ಅಂತ ಹೇಳಿ ಈ ಜವಾಬ್ದಾರಿಯನ್ನು ಹಂಚಿಕೆ ಮಾಡಿದ್ದಾರೆ ಇವರು. ನಾವು ಈ ಹಿಂದೆ ಕೂಡ ವರದಿ ಮಾಡಿದ್ವಿ ಮಸ್ಕ್ ಸಂತಾನ ಕ್ರಾಂತಿ ಅಂತ. ಅದರಲ್ಲಿ ನಿಮಗೆ ಬೆಚ್ಚಿ ಬೀಳೋ ಸಂಗತಿಗಳಿದ್ದಾವೆ. ಆಶ್ಚರ್ಯ ಆಗುತ್ತೆ ನಿಮಗೆ. ಒಬ್ಬ ಬುದ್ಧಿವಂತ ಮಹಿಳೆಗೆ, ಅವ್ರ ಜೊತೆ ಕೆಲಸ ಮಾಡ್ತಿದ್ದ ಮಹಿಳೆಗೆ ಕೊಟ್ಟ ಆಫರ್, ನಾನು ಬುದ್ಧಿವಂತ, ನೀನು ಬುದ್ಧಿವಂತ, ನಮ್ಮಿಬ್ಬರಿಗೆ ಭಯಂಕರ ಬುದ್ಧಿವಂತ ಮಗು ಹುಟ್ಟುತ್ತೆ ನೋಡು ಅಂತ ಹೇಳಿದ್ರಂತೆ. ಆ ರೀತಿ ಎಲ್ಲ ಅದರಲ್ಲಿತ್ತು. ನೀವು ಸುತ್ತು ಜಗತ್ತು ಎಂಡೆಲ್ಲ ಅದನ್ನು ಸ್ಕ್ರೀನ್ ಮೇಲೆ ತರ್ತೀವಿ, ಟ್ಯಾಪ್ ಮಾಡೋ ಮೂಲಕ ನೀವು ಆ ವರದಿ ಕೂಡ ನೋಡ್ಬೋದು. ಈಗ ನೋಡಿ ಒಬ್ಬ ಲೇಖಕಿ, ಅವಾಗೊಬ್ಬ ಸಾಫ್ಟ್ವೇರ್ ಇಂಜಿನಿಯರು, ಈ ಥರ ಬಹಳ ಕ್ಲೆವರ್ಲಿ ಇವರು ಈ ತಮ್ಮ ಜೀನ್ಗಳನ್ನು ಬಿತ್ತನೆ ಮಾಡೋ ಈ ಚಟುವಟಿಕೆಯನ್ನು ವ್ಯವಸ್ಥಿತವಾಗಿ ನೀಟಾಗಿ ಒಂದು ಟೀಮ್ ವರ್ಕ್ ಥರ ಮಸ್ಕ್ ಪ್ಲಾನ್ ಮಾಡೋದಂಗೆ ಕಾಣಿಸ್ತಾ ಇದೆ. ಕಾಣಿಸೋದೇನು ಇದು 13ನೇದು ಬಿಡಿ, ಮಸ್ಕ್ ಯಾವಾಗ ಒಪ್ಕೊಳ್ತಾರೋ ಗೊತ್ತಿಲ್ಲ ಹೌದು ಅಂತ. 12 ಆಲ್ರೆಡಿ ಅವರು ಒಪ್ಕೊಂಡಿರೋ ಮಕ್ಕಳಿದ್ದಾರೆ. 12 ಇದರ ಅರ್ಥ ಏನು? ಕ್ರಿಕೆಟ್ ಟೀಮ್ ಆಗಿ ಆಲ್ರೆಡಿ ಒಂದು ಎಕ್ಸ್ಟ್ರಾ ಪ್ಲೇಯರ್ ಕೂಡ ಆಗಿದೆ. ಈಗ ಬಂದರೆ 2 ಎಕ್ಸ್ಟ್ರಾ ಪ್ಲೇಯರ್ಸ್ ಆಗ್ತಾರೆ. ನೀವೇ ಯೋಚನೆ ಮಾಡಿ. ಏನೋ ಶೇಖ್ ಹಸೀನಾರನ್ನ ಬಾಂಗ್ಲಾಗೆ ಹಸ್ತಾಂತರಿಸುವಂತೆ ಅಲ್ಲಿನ ಮಧ್ಯಂತರ ಸರ್ಕಾರ ಭಾರತಕ್ಕೆ ಮತ್ತೆ ಫಾರ್ಮಲ್ ರಿಮೈಂಡರ್ ಕಳಿಸೋದಾಗಿ ತಿಳಿಸಿದೆ. ಸರಿಯಾದ ಸಮಯದಲ್ಲಿ ಭಾರತಕ್ಕೆ ಹಸೀನಾರನ್ನ ನಮಗೆ ಹಸ್ತಾಂತರಿಸಿ ಅಂತ ಈ ಫಾರ್ಮಲ್ ರಿಮೈಂಡರ್ ಕಳಿಸಲಾಗುತ್ತೆ ಅಂತ ಬಾಂಗ್ಲಾ ವಿದೇಶಾಂಗ ಸಚಿವಾಲಯದ ವಕ್ತಾರ ಮಹಮೂದ್ ರಾಫಿಕುಲ್ ಆಲಂ ಹೇಳಿದ್ದಾರೆ. ಕಳೆದ 8 ತಿಂಗಳಿಂದ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ ಸಿಲುಕಾಕೊಂಡಿರೋ ನಾಸಾದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ವಾಪಸ್ ಆಗೋ ಗಳಿಗೆ ಬಂದಿದೆ. ಮುಂದಿನ ಮಾರ್ಚ್ ಅಂತ್ಯದ ಒಳಗೆ ಭೂಮಿಗೆ ಬರ್ತಾರೆ ಅಂತ ಖುದ್ದು ಗಗನಯಾತ್ರಿಗಳು ಹೇಳಿಕೊಂಡಿದ್ದಾರೆ. ಹೀಗಂತ ಅಮೆರಿಕನ್ ಮಾಧ್ಯಮ ಸಂಸ್ಥೆ CNN ರಿಪೋರ್ಟ್ ಮಾಡಿದೆ. ಇತ್ತೀಚೆಗೆ 2024 YR4 ಹೆಸರಿನ ಕ್ಷುದ್ರ ಗ್ರಹ 2032ರ ವೇಳೆಗೆ ಭೂಮಿಗೆ ಅಪ್ಪಳಿಸೋ ಸಾಧ್ಯತೆ ಇದೆ ಅಂತ ಸ್ಪೇಸ್ ಏಜೆನ್ಸಿಗಳು ಎಚ್ಚರಿಸಿವೆ. ಅದರ ಬೆನ್ನಲ್ಲೇ ಭೂಮಿಗೆ ಹತ್ತಿರದಲ್ಲಿರೋ ಕ್ಷುದ್ರ ಗ್ರಹಗಳನ್ನು ಕೌಂಟರ್ ಮಾಡೋಕೆ ಚೈನಾ ಪ್ಲಾನೆಟರಿ ಡಿಫೆನ್ಸ್ ಫೋರ್ಸ್ ಅನ್ನು ಕಟ್ಟೋಕೆ ಮುಂದಾಗಿದೆ. ಇದಕ್ಕಾಗಿ ಚೀನಾದ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಆಫ್ ಸೈನ್ಸ್, ಟೆಕ್ನಾಲಜಿ ಅಂಡ್ ಇಂಡಸ್ಟ್ರಿ ಫಾರ್ ನ್ಯಾಷನಲ್ ಡಿಫೆನ್ಸ್ ಹುದ್ದೆಗಳಿಗಾಗಿ ನೋಟಿಫಿಕೇಶನ್ ರಿಲೀಸ್ ಮಾಡಿದೆ. ಚೀನಾದ ಈ ಹೊಸ ಯೋಜನೆ ಕ್ಷುದ್ರ ಗ್ರಹದ ಮೇಲೆ ನಿರಂತರವಾಗಿ ಕಣ್ಗಾವಲಿಡೋದು, ಅಗತ್ಯವಿದ್ದರೆ ಈ ಕ್ಷುದ್ರ ಗ್ರಹಕ್ಕೆ ಸ್ಪೇಸ್ ಕ್ರಾಫ್ಟ್ ಅನ್ನು ಡಿಕ್ಕಿ ಹೊಡಿಸಿ ಅದರ ದಾರಿಯನ್ನ ತಪ್ಪಿಸೋ ಗುರಿಯನ್ನ ಹೊಂದಿದೆ. ಈ 2024 YR4 ಕ್ಷುದ್ರ ಗ್ರಹ ಸಮುದ್ರದಲ್ಲಿ ಬಿದ್ದರೆ ಆ ಚಾನ್ಸ್ ಕೂಡ ಜಾಸ್ತಿ, ಯಾಕಂದರೆ ದೊಡ್ಡ ಭಾಗ ನೀರಿನಿಂದ ಆವರಿಸಿದೆ ನಮ್ಮ ಭೂಮಿ. ಹೀಗಾಗಿ ಸಮುದ್ರದಲ್ಲಿ ಬಿದ್ದರೆ ದೊಡ್ಡ ಪ್ರಮಾಣದಲ್ಲಿ ಸುನಾಮಿನೇ ಆಗ್ಬೋದು. ಭೂಮಿಯ ವಾತಾವರಣದಲ್ಲಿ ಸ್ಫೋಟಗೊಂಡ್ರೆ ಅವಾಗಲೂ ಕೂಡ ದೊಡ್ಡ ಹಾನಿ ಆಗ್ಬೋದು. ಅದರಿಂದ ಬಿಡುಗಡೆ ಆಗೋ ವೇವ್ಸ್ ಮತ್ತು ವಿಕಿರಣದಿಂದ ದೊಡ್ಡ ನಗರವನ್ನು ನಾಶ ಮಾಡೋ ಸಾಮರ್ಥ್ಯ ಹೊಂದಿದೆ ಅಂತ ಚೀನಾ ವಿಜ್ಞಾನಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಚೀನಾ ಏನು ಮಾಡೋಕೆ ಹೊರಟಿದೆ, ಅಮೆರಿಕ ಆಲ್ರೆಡಿ ಇದನ್ನು ಸಾಧಿಸಿದೆ. ಡಾರ್ಟ್ ಅಂತ ಅವರೊಂದು ಮಿಷನ್ ಆಲ್ರೆಡಿ ನಡೆಸಿದ್ದಾರೆ, ಡಬಲ್ ಆಸ್ಟ್ರಾಯ್ಡ್ ರಿಡೈರೆಕ್ಷನ್ ಟೆಸ್ಟ್ ಅಂತ. ಅವರು ಕೂಡ ಸ್ಫೋಟ ಮಾಡಿಬಿಟ್ಟು ಆಸ್ಟ್ರಾಯ್ಡ್ನ ದಿಕ್ಕು ತಪ್ಪಿಸುವಂಥ ಒಂದು ಎಕ್ಸ್ಪೆರಿಮೆಂಟಲ್ಲಿ ಚೀನಾಗಿಂತ ಆಲ್ರೆಡಿ ಅಮೆರಿಕನ್ಸ್ ಮುಂದೆ ಇದ್ದಾರೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ರಷ್ಯಾ ಯುಕ್ರೇನ್ ಯುದ್ಧ ಕೊನೆಗೊಳಿಸೋ ವಿಚಾರವಾಗಿ ಮಾತನಾಡ್ತಿದ್ದರೆ, ರಷ್ಯಾ ಯುಕ್ರೇನ್ನ ಚೊರ್ನಬಿಲ್ ನ್ಯೂಕ್ಲಿಯರ್ ಘಟಕದ ಮೇಲೆ ಡ್ರೋನ್ ದಾಳಿ ಮಾಡಿದೆ. ಹೀಗಂತ ಯುಕ್ರೇನ್ ಅಧ್ಯಕ್ಷ ವೊಲಡಿಮಿರ್ ಜೆಲೆನ್ಸ್ಕಿ ಹೇಳಿದ್ದಾರೆ. ಇದು ಇಡೀ ಜಗತ್ತಿಗೆ ಉಗ್ರ ಬೆದರಿಕೆ ಕೂಡ ಅಂತ ಹೇಳಿದ್ದಾರೆ. ಸುಮಾರು 100 ಡ್ರೋನ್ಗಳಿಂದ ಯುಕ್ರೇನ್ನ ಉತ್ತರ ಭಾಗದಲ್ಲಿ ದಾಳಿ ನಡೆದಿತ್ತು. ಅದರಲ್ಲಿ ಚರ್ನೋಬಿಲ್ ಕೂಡ ಸೇರಿದೆ ಅಂತ ಯುಕ್ರೇನ್ ವಾಯುಪಡೆ ಹೇಳಿದೆ. ಆದರೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ IAEA ಈ ಸೈಟ್ನಲ್ಲಿ ದಾಳಿ ನಡೆದಿದೆ. ಆದರೆ ಒಳಗೆ ಮತ್ತು ಹೊರಗೆ ವಿಕಿರಣ ಲೀಕ್ ಆಗಿಲ್ಲ. ಆದರೆ ಡ್ರೋನ್ ಅಪ್ಪಳಿಸಿದ ನಂತರ ಬೆಂಕಿ ಹತ್ಕೊಂಡಿತ್ತು, ಅದನ್ನು ಆರಿಸಲಾಗಿದೆ ಅಂತ ಮಾಹಿತಿ ಕೊಟ್ಟಿದೆ. ಈ ಬಗ್ಗೆ ರಷ್ಯಾ ರಿಯಾಕ್ಟ್ ಮಾಡಿದ್ದು, ನಮ್ಮ ಸೇನೆ ಈ ದಾಳಿ ಮಾಡೇ ಇಲ್ಲ, ಇದು ಯುಕ್ರೇನ್ ಅವರೇ ಮಾಡಿರೋದು, ನಮ್ಮ ಮೇಲೆ ಹಾಕ್ತಿದ್ದಾರೆ ಅಷ್ಟೇ ಅಂತ ಹೇಳಿದ್ದಾರೆ.
ಏಪ್ರಿಲ್ 26, 1986 ಚರ್ನೋಬಿಲ್ ನ್ಯೂಕ್ಲಿಯರ್ ಘಟಕದಲ್ಲಿ ದುರಂತ ಆಗಿತ್ತು. ಕ್ಷಣಕ್ಕೆ 30 ಜನ ಸಾವನ್ನಪ್ಪಿದ್ರು. ವಿಕಿರಣದಿಂದ ಮುಂದಿನ 20 ವರ್ಷದಲ್ಲಿ ಯುಕ್ರೇನ್, ರಷ್ಯಾ ಮತ್ತು ಬೆಲರೂಸ್ಗಳಲ್ಲಿ 9,000 ಜನ ಪ್ರಾಣವನ್ನ ಕಳ್ಕೊಂಡಿದ್ರು. ಹಾಗೂ ಇದೇ ಕಾರಣಗಳಿಂದ 2 ಲಕ್ಷ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾನೆ ಇದೆ ಅಂತ ಗ್ರೀನ್ ಪೀಸ್ ರಿಪೋರ್ಟ್ ಕೂಡ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಎಲಾನ್ ಮಸ್ಕ್ರ ಸಂತಾನ ಕ್ರಾಂತಿಗೆ ಸಂಬಂಧಪಟ್ಟ ರಿಪೋರ್ಟ್. ಅವಾಗಲೇ ಹೇಳಿದ್ವಲ್ಲ, ಸುದ್ದಿ ಇತ್ತಲ್ಲ, ಮುಂದುವರೆದಿದೆ ಅಂತ. ಅದಕ್ಕೆ ಸಂಬಂಧಪಟ್ಟ ನಮ್ಮ ಹಳೆಯ ರಿಪೋರ್ಟ್ ಇಲ್ಲಿದೆ. ಟ್ಯಾಪ್ ಮಾಡೋ ಮೂಲಕ ನೀವು ಇಲ್ಲಿ ಈ ವರದಿಯನ್ನು ಕೂಡ ನೋಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.